ಇವತ್ತು ಧಾರವಾಡದ ಹೈಕೋರ್ಟ್ ಅಲ್ಲಿ ನಾವು ರಿಟ್ ಪಿಟಿಷನ್ ಹಾಕಿದ್ವಿ. ಅಂದ್ರೆ ಅನಿರ್ದಿಷ್ಟಾವಧಿ ಒಂದು ಹೋರಾಟಕ್ಕೆ ಪರ್ಮಿಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಹೈಕೋರ್ಟ್ ಮುಖಾಂತರ ನಮಗೆ 100 ಜನಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಆದ್ರೆ ಹುಬ್ಳಿಯಲ್ಲಿ ಇರುವಂತ ನೆಹರು ಮೈದಾನದಲ್ಲಿ ನಮಗೆ ಧಾರವಾಡದಲ್ಲಿರುವ ಡಿಸಿ ಕಚೇರಿ ಸುತ್ತಮುತ್ತ ಒಂದು 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಮಗೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪರ್ಮಿಷನ್ಸ್ ಕೇಳ್ತಾ ಇದೀವಿ ಇವತ್ತು. ಆದ್ರೆ ಇವತ್ತು ಕೋರ್ಟ್ ಮುಖಾಂತರ ಇವತ್ತು ಬೆಳಗ್ಗೆ ಒಂದು ಮ್ಯಾಟರ್ ಇತ್ತು, ಅದನ್ನ ಮಧ್ಯಾಹ್ನ ಪೋಸ್ಟ್ಪೋನ್ ಆಗಿದೆ. ಅಂದ್ರೆ ಪಾಸ್ ಓವರ್ ಆಗಿದೆ. ಮಧ್ಯಾಹ್ನ 2:30 ಮ್ಯಾಟರ್ ಬರುತ್ತೆ. ಈ ಒಂದು ಸರ್ಕಾರ ಎಷ್ಟೇ ಹೋರಾಟಕ್ಕೆ ಹತ್ತಿಡಂತ ಕೆಲಸ ಮಾಡಿದ್ರು ಕೂಡ ನಮಗೆ ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ. ಮತ್ತೆ ಸರ್ಕಾರ ಏನು ಸುಳ್ಳು ಕೇಸ್ಗಳು ಹಾಕೊಳ್ಳುವಂತದ್ದು, ಮತ್ತೆ ಈ ಒಂದು ನನ್ನ ಮೇಲೆ ಏನೋ ಒಂದು 4 ಕೇಸ್ ಹಾಕಿದ್ರು, ಅದು ಕೂಡ ನಾವು ಕೋರ್ಟ್ ಅಲ್ಲಿ ನಾವು ಕ್ವಾಶಿಂಗ್ ಹಾಕ್ಬೇಕಂತ ಹೇಳ್ಬಿಟ್ಟು ಕ್ವಾಶ್ ಹಾಕ್ಬೇಕಂತ ಹೇಳ್ಬಿಟ್ಟು FIR ಕೋರ್ಟ್ಗೆ ಹಾಕಿದ್ವಿ. ಅದು ಇವತ್ತು ಮ್ಯಾಟರ್ ಬಂದಿತ್ತು. ನಂದು ಲಾಸ್ಟ್ ಟೈಮ್ ಹೋರಾಟದಲ್ಲಿ ಏನ್ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದಾಗ್ಲಿ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ 4 ಕೇಸ್ ಹಾಕಿದ್ರು. ಅದು ಬೇರೆ ಬೇರೆ ASI 4 ಜನ ASI. ಆ 4 ಕೇಸ್ ಇವತ್ತು ಕೋರ್ಟ್ ಅಲ್ಲಿ ಮ್ಯಾಟರ್ ಬಂದಿತ್ತು. ಅದು ಜಡ್ಜ್ ಮುಖಾಂತರ ಇವತ್ತು ಕೇಸ್ ಸ್ಟೇ ಆಗಿದೆ. ಅಂದ್ರೆ ಯಾವುದೇ ರೀತಿ ಫರ್ದರ್ ಪ್ರೊಸೀಡಿಂಗ್ ಇಲ್ಲ, ಒಂದು ಏನೂ ಇಲ್ಲ. ಅಂದ್ರೆ ಈ ಒಂದು ಕೇಸ್ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಕ್ವಾಶ್ ಮಾಡೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ 100% ಇವತ್ತು ಸ್ಟೇ ಸಿಕ್ಕಿದೆ. ಸ್ಟೇ ಸಿಕ್ಕಿರೋದಕ್ಕೆ ಇವತ್ತು ನಮ್ಮ ಗಿರೀಶ್ ಭಾರದ್ವಾಜ್ ಸರ್ ಮತ್ತೆ ವಿವೇಕ್ ಸರ್ ಇರ್ಬೋದು, ಎಂಟೈರ್ ಟೀಮು ಎಲ್ರಿಗೂ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ಹೋರಾಟಕ್ಕೂ ಪರ್ಮಿಷನ್ಸ್ ನಮಗೆ ಸಿಗುತ್ತೆ. ಮತ್ತೆ ಸರ್ಕಾರ ಈ ಒಂದು ಸುಳ್ಳು FIR ಹಾಕೋ ಬದಲು ಮತ್ತೆ ಈ ಒಂದು ಒಂದೇ ಕೇಸ್ ಅಲ್ಲ, ಸುಮಾರು ಲಾಸ್ಟ್ ಟೈಮ್ ನಾವು ಹೋರಾಟ ಮಾಡಿದಾಗ ನನ್ನ ಮೇಲೆ 38 ಕೇಸ್ ಹಾಕಿದ್ದಾರೆ. ಅಂದ್ರೆ ಯಾರೋ ಸ್ಟೂಡೆಂಟ್ಸ್, ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಪಾಪ ಅವರು ಬೇರೆ ಯಾರೋ ಇದು ಕಮೆಂಟ್ಸ್ ಹಾಕಿರೋದಕ್ಕೆ ಹುಬ್ಳಿ ಧಾರವಾಡದಲ್ಲಿ ಇರೋ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲೂ FIR ಹಾಕಿದ್ದಾರೆ. ಇವತ್ತು ಕೋರ್ಟ್ ಅಲ್ಲೇ ಒಂಥರ ಚೀಮಾರಿ ಹಾಕ್ದಂಗಾಯ್ತು. ಅಂದ್ರೆ ಹೋರಾಟಕ್ಕೆ ನೀವು ಪರ್ಮಿಷನ್ಸ್ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನ ನೀವು ಸರ್ಕಾರ ಕೇಳ್ತಾನೆ ಇಲ್ಲ, ಹೋರಾಟದ ಮುಖಾಂತರನೇ ಪಡಿಬೇಕು ಅಂತದ್ದು. ಇವತ್ತು ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹೋರಾಟಗಳನ್ನ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ವಿದ್ಯಾರ್ಥಿಗಳಿರ್ಬೋದು, ಯಾರೂ ಈ ಒಂದು ಪೊಲೀಸ್ ಇರ್ಬೋದು, ಸರ್ಕಾರನ ಎಷ್ಟೇ ಹತ್ತಿಕ್ಕಂತ ಕೆಲಸ ಮಾಡಿದ್ರು ಇನ್ನು ಹೋರಾಟ ತೀವ್ರಗೊಳ್ಳುತ್ತೆ ಹೊರತು ಯಾವತ್ತೂ ಕಡಿಮೆ ಆಗಲ್ಲ. ಸರ್ಕಾರಕ್ಕೆ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಪ್ರತಿ ಒಂದು ವಾರ ಕ್ಯಾಬಿನೆಟ್ ನಡೆಸಿಕೊಂಡು ಲಾಸ್ಟ್ 1.5 ತಿಂಗಳು ಮುಂಚೆ ನೀವು ಏನ್ ಭರವಸೆ ಕೊಟ್ಟಿದ್ರಿ 56,432 ಹುದ್ದೆಗಳನ್ನ, ಅದು ನಾಳೆ ಕ್ಯಾಬಿನೆಟ್ ಏನಿದೆ ಗುರುವಾರ, ನೀವು ಒಂದು 8 ಮಂತ್ಸ್ ನೆಕ್ಸ್ಟ್ 8 ಮಂತ್ಸ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 1 ವರ್ಷನೂ ಅಲ್ಲ. ನೀವು ಯಾವುದೇ ಎಕ್ಸಾಮ್ಸ್ KPSC ಕೊಡಬಾರ್ದು. ಮತ್ತೆ KPSC ಆಗಿರೋಂತ ಅಕ್ರಮ KAS ಇರ್ಬೋದು, PDO, CTI, ಮತ್ತೆ AE, JE ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ. ಎಲ್ಲಾ ಎಕ್ಸಾಮ್ಸ್ ನೀವು CBI ತನಿಖೆ ಕೊಡಿ. ಯಾಕೆ ಅಂತಂದ್ರೆ ನನ್ನ ಹತ್ರ ಎಷ್ಟೋ ಜನ ಸ್ಟೂಡೆಂಟ್ಸ್ ನಿಮ್ಗೆ ಕೊರಿಯರ್ ಮಾಡಿದ್ದಾರೆ, ಅಂದ್ರೆ ಲೆಟರ್ ಕೊಟ್ಟು ಕಳಿಸಿದ್ದಾರೆ. 35 ಲಕ್ಷ 50 ಲಕ್ಷ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಇವತ್ತು ದುಡ್ಡು ಕೊಟ್ಟು 1 ಕೋಟಿ 1.5 ಕೋಟಿ ಕೊಟ್ಟಿದ್ದಾರೆ. ಬೀದರ್ ಡಿಸ್ಟಿಕ್ ಅಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ AE ಪೋಸ್ಟ್ಗೆ. ಈ ತರದ್ದೆಲ್ಲ ನೀವು CBI ತನಿಖೆ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಫರ್ದರ್ ಸ್ಟೂಡೆಂಟ್ಸ್ಗೆ ಒಂದು ಭರವಸೆನೇ ಇಲ್ಲ ಎಕ್ಸಾಮ್ ಬರೀಬೇಕಂತ ಹೇಳಿ. ಮುಂದೆ ಯಾವುದೇ ಎಕ್ಸಾಮ್ಸ್ KPSC ಕೊಡಬಾರ್ದು ಅನ್ನೋದು ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ ನ ಒಂದು ಆಗ್ರಹ. ಇದು ಸರ್ಕಾರ ಕೇಳಲೇಬೇಕು. ಪ್ರತಿಯೊಂದು ನೋಟಿಫಿಕೇಶನ್ಸ್ KE ಕೊಡಬೇಕು. ಮತ್ತೆ ಈ ಒಂದು ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ತಗೊಂಡು ನಾಳೆ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ನೀವು ಡಿಸಿಷನ್ ತಗೊಂಡು 56,432 ಹುದ್ದೆಗಳನ್ನ ನೀವು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟಿಲ್ಲ ಅಂತಂದ್ರೆ ರಾಜ್ಯದಲ್ಲಿರುವ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಇಂಪಾರ್ಟೆಂಟ್. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. 3 ವರ್ಷ ಕಂಪ್ಲೀಟ್ ಆಯ್ತು, 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ನೀವು. ಈ ಕಡೆ ಅವರಿಗೆ ಫ್ಯಾಮಿಲಿ ಪ್ರೆಷರ್, ಸೋಷಿಯಲ್ ಬರ್ಡನ್, ಫೈನಾನ್ಷಿಯಲ್ ಬರ್ಡನ್, ಸ್ಟೂಡೆಂಟ್ಸ್ ಒಂದೊಂದು ಟೈಮ್ ಊಟಕ್ಕೂ ಇವತ್ತು ರೋಡಲ್ಲಿ ನಿಂತು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿಗೆ ತಗೊಂಡ್ಬಂದಿದ್ರ. ನಿಮ್ಮ ಸರ್ಕಾರಕ್ಕೆ ಬುದ್ಧಿ ಕಲಿಸೋಂತ ದಿನಗಳು ದೂರ ಇಲ್ಲ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.